ಶಿವರಾಜ್ಕುಮಾರ್ ಒಬ್ಬ ಧೈರ್ಯಶಾಲಿ ಪೊಲೀಸ್ ಇನ್ಸ್ಪೆಕ್ಟರ್. ಆತನ ಬದುಕು ಕಾನೂನು ಮತ್ತು ಕರ್ತವ್ಯಕ್ಕೆ ಮೀಸಲಾಗಿದೆ. ಆದರೆ ಶಿವನಿಗೆ ತನ್ನದೇ ಆದ ಒಂದು ಕರಾಳ ಭೂತಕಾಲವಿದೆ, ಅದು ಆತನನ್ನು ಕಾಡುತ್ತದೆ. ಈ ಕಥೆಯು ಶಿವನ ಜೀವನದ ಸಂಕೀರ್ಣತೆ, ಅವನ ವೈಯಕ್ತಿಕ ಹೋರಾಟಗಳು ಮತ್ತು ಕಾನೂನಿನ ರಕ್ಷಕನಾಗಿ ಆತ ಎದುರಿಸುವ ಸವಾಲುಗಳ ಸುತ್ತ ಸುತ್ತುತ್ತದೆ. ಕಥೆಯ ಆರಂಭದಲ್ಲಿ ಶಿವ ಒಬ್ಬ ದೃಢನಿರ್ಧಾರದ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಆತನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುವುದು ಡಾಲಿ ಧನಂಜಯ ಎಂಬ ಖಳನಾಯಕನ ಪ್ರವೇಶದಿಂದ. ಡಾಲಿ ಒಬ್ಬ ಚತುರ, ಕ್ರೂರ ಹಾಗೂ ಒಡಂಬಡಿಕೆಯಿಲ್ಲದ ಗ್ಯಾಂಗ್ಸ್ಟರ್. ಆತನ ಕೃತ್ಯಗಳು ಶಿವನ ಗಮನಕ್ಕೆ ಬಂದಾಗ ಇಬ್ಬರ ನಡುವೆ ಒಂದು ತೀವ್ರ ಸಂಘರ್ಷ ಆರಂಭವಾಗುತ್ತದೆ. ಡಾಲಿಯ ಗುಂಡಿಗೆ ತನ್ನ ಆಪ್ತರನ್ನು ಕಳೆದುಕೊಂಡ ಶಿವ ವೈಯಕ್ತಿಕವಾಗಿಯೂ ಈ ದ್ವೇಷವನ್ನು ತೆಗೆದುಕೊಳ್ಳುತ್ತಾನೆ. ಈ ನಡುವೆ ಕತೆಗೆ ಭಾವನಾತ್ಮಕ ಆಯಾಮವನ್ನು ತರುವುದು ಶಿವನ ಪ್ರೀತಿಯ ಕತೆ. ಗೌರಿ ಭವಾನ ಎಂಬ ಯುವತಿಯೊಂದಿಗೆ ಶಿವನಿಗೆ ಪ್ರೀತಿಯ ಸಂಬಂಧ ಆರಂಭವಾಗುತ್ತದೆ. ಆದರೆ ಶಿವನ ವೃತ್ತಿಜೀವನದ ಅಪಾಯಕಾರಿ ಸ್ವರೂಪದಿಂದಾಗಿ ಈ ಸಂಬಂಧವು ಸವಾಲುಗಳನ್ನು ಎದುರಿಸುತ್ತದೆ. ಗೌರಿಯ ಸರಳತೆ ಮತ್ತು ಪ್ರೀತಿಯು ಶಿವನ ಕಠಿಣ ಜೀವನಕ್ಕೆ ಒಂದು ಆಸರೆಯಾಗಿದ್ದರೂ ಡಾಲಿಯ ದಾಳಿಗಳು ಈ ಸಂಬಂಧವನ್ನು ಒಡ್ಡುತ್ತವೆ. ಕಥೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಶಿವನ ತಂಡದ ಒಗ್ಗಟ್ಟು. ಆತನ ಜೊತೆಗಿರುವ ಸಹಚರರು, ವಿಶೇಷವಾಗಿ ಕಾನ್ಸ್ಟೇಬಲ್ ರಾಮಚಂದ್ರ, ವಿಕಾಸ್ ಶಿವನಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಈ ಸ್ನೇಹವು ಕಥೆಗೆ ಒಂದು ಭಾವನಾತ್ಮಕ ಆಧಾರವನ್ನು ನೀಡುತ್ತದೆ. ಆದರೆ ಡಾಲಿಯ ಕುತಂತ್ರಗಳಿಂದ ಶಿವನ ತಂಡಕ್ಕೂ ಸಾಕಷ್ಟು ತೊಂದರೆಯಾಗುತ್ತದೆ. ಕಥೆಯ ಮಧ್ಯಭಾಗದಲ್ಲಿ ಶಿವನ ಭೂತಕಾಲದ ಕೆಲವು ರಹಸ್ಯಗಳು ಬಯಲಾಗುತ್ತವೆ. ಆತನ ಕುಟುಂಬದ ದುರಂತ ಮತ್ತು ಆತ ಏಕೆ ಇಷ್ಟೊಂದು ಕಠಿಣ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎಂಬುದು ತಿಳಿಯುತ್ತದೆ. ಈ ಭೂತಕಾಲದ ಘಟನೆಗಳು ಶಿವನನ್ನು ಡಾಲಿಯ ವಿರುದ್ಧ ಒಂದು ರೀತಿಯ ವೈಯಕ್ತಿಕ ಕಾದಾಟಕ್ಕೆ ತಳ್ಳುತ್ತವೆ. ಡಾಲಿಯು ತನ್ನ ಕಾರಣಗಳಿಂದ ಶಿವನ ವಿರುದ್ಧ ವೈರತ್ವವನ್ನು ಬೆಳೆಸಿಕೊಂಡಿರುತ್ತಾನೆ, ಇದು ಕತೆಗೆ ಇನ್ನಷ್ಟು ತೀವ್ರತೆಯನ್ನು ತರುತ್ತದೆ. ಕತೆಯ ಕ್ಲೈಮ್ಯಾಕ್ಸ್ನಲ್ಲಿ ಶಿವ ಮತ್ತು ಡಾಲಿ ಒಂದು ಭಯಾನಕ ಘರ್ಷಣೆಯಲ್ಲಿ ಎದುರಾಗುತ್ತಾರೆ. ಈ ದೃಶ್ಯವು ಆಕ್ಷನ್ನ ಜೊತೆಗೆ ಭಾವನಾತ್ಮಕ ತೀವ್ರತೆಯನ್ನು ಹೊಂದಿರುತ್ತದೆ. ಶಿವನ ನೈತಿಕ ಮೌಲ್ಯಗಳು ಮತ್ತು ಡಾಲಿಯ ಕ್ರೂರತೆಯ ನಡುವಿನ ಕಾದಾಟವು ಕಥೆಯನ್ನು ರೋಚಕ ರೀತಿಯಲ್ಲಿ ಮುಕ್ತಾಯಗೊಳಿಸುತ್ತದೆ. ಈ ಘರ್ಷಣೆಯಲ್ಲಿ ಶಿವನಿಗೆ ತನ್ನ ಒಳ್ಳೆಯತನ ಮತ್ತು ಕರ್ತವ್ಯದ ಮೂಲಕ ನ್ಯಾಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂಬುದು ಕಥೆಯ ಕೊನೆಯ ಭಾಗದ ರೋಮಾಂಚಕ ಅಂಶ. ಕಥೆಯ ಸಂದೇಶ: ಟಗರು ಕೇವಲ ಒಂದು ಆಕ್ಷನ್ ಚಿತ್ರವಲ್ಲ, ಇದು ಕರ್ತವ್ಯ, ಪ್ರೀತಿ, ಸ್ನೇಹ ಮತ್ತು ಒಳ್ಳೆಯತನದ ಮೌಲ್ಯಗಳನ್ನು ಒಳಗೊಂಡಿದೆ. ಶಿವನ ಪಾತ್ರವು ಕಾನೂನಿನ ರಕ್ಷಕನಾಗಿ ಮಾತ್ರವಲ್ಲ, ಒಬ್ಬ ಮನುಷ್ಯನಾಗಿಯೂ ತನ್ನ ಒಳಗಿನ ಓಡಾಟಗಳನ್ನು ಎದುರಿಸುವ ರೀತಿಯನ್ನು ಚಿತ್ರಿಸುತ್ತದೆ. ಚಿತ್ರದ ಸಂಗೀತ, ಛಾಯಾಗ್ರಹಣ ಮತ್ತು ಆಕ್ಷನ್ ದೃಶ್ಯಗಳು ಕತೆಗೆ ಇನ್ನಷ್ಟು ಆಕರ್ಷಣೆಯನ್ನು ತಂದಿವೆ. ಮುಕ್ತಾಯ: ಟಗರು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಶಿವರಾಜ್ಕುಮಾರ್ ರವರ ತೀವ್ರವಾದ ನಟನೆ, ಧನಂಜಯರ ಖಳನಾಯಕನ ಪಾತ್ರ ಮತ್ತು ಸೂರಿಯವರ ಚತುರ ನಿರ್ದೇಶನವು ಈ ಚಿತ್ರವನ್ನು ಒಂದು ಯಶಸ್ವಿ ಕೃತಿಯನ್ನಾಗಿಸಿದೆ. ಕಥೆಯು ರೋಮಾಂಚಕ ಆಕ್ಷನ್ನ ಜೊತೆಗೆ ಭಾವನಾತ್ಮಕ ಕ್ಷಣಗಳನ್ನು ಸಮತೋಲನದಿಂದ ಮಿಳಿತಗೊಳಿಸಿ ಪ್ರೇಕ್ಷಕರಿಗೆ ಒಂದು ಸಂಪೂರ್ಣ ಸಿನಿಮಾತ್ಮಕ ಅನುಭವವನ್ನು ನೀಡುತ್ತದೆ.